ಕೆಟ್ಟ ದೃಷ್ಟಿ ನಾಟದಂತೆ ಮನೆ, ಜಮೀನು, ಅಂಗಡಿ ಸೇರಿ ಎಲ್ಲೆಡೆ ಬೆದರು ಬೊಂಬೆ ಹಾಕೋದು ಕಾಮನ್. ಆದ್ರೀಗ ಬೆಂಗಳೂರಿಗೆ ದೊಡ್ಡ ಕಣ್ಣಿನ ಆಂಟಿಯೊಬ್ಳು ರಗಡ್ ಎಂಟ್ರಿ ಕೊಟ್ಟಿದ್ದಾಳೆ. ಆಕೆಗಾಗಿ ರಾಜಧಾನಿಯ ಜನ ಬೆನ್ನು ಬಿದ್ದಿದ್ದಾರೆ. ತರಕಾರಿ ಅಂಗಡಿಯಲ್ಲೂ ಫೋಟೋ, ಬಾಳೆ ತೋಟದ ಎದುರಿಗೂ ಫೋಟೋ, ಕಟ್ಟಡದ ಎದುರು ದಪ್ಪ ಕಣ್ಣಿನ ಮಹಿಳೆ ಫೋಟೋ ರಾರಾಜಿಸ್ತಿದೆ. ಹಣೆಗೊಂದು ದೊಡ್ಡ ಬೊಟ್ಟು, ರೆಪ್ಪೆಗೆ ಕಪ್ಪು ಕಾಡಿಗೆ, ಬಿಡ್ತಿರೋ ಬೆಂಕಿಯಂತ ಕಣ್ಣುಗಳನ್ನ ನೋಡಿದ್ರೆ ಅದೆಂತವರು ಹೌಹಾರಿ ಬಿಡಬೇಕು. ದಪ್ಪ ಕಣ್ಣಿನ ಮಹಿಳೆ ಬೆನ್ನು ಬಿದ್ದ ಬೆಂಗಳೂರಿನ ಜನ. ಮಾರ್ಕೆಟ್, ಮನೆ, ಜಮೀನಿನಲ್ಲಿ ಆಕೆಯದ್ದೇ ಸದ್ದು. ಬೆಂಗಳೂರಿನಲ್ಲೀಗ ಎಲ್ಲಿ ನೋಡಿದ್ರೂ ದೊಡ್ಡ ಕಣ್ಣಿನ ಮಹಿಳೆಯ ಫೋಟೋಗಳೇ ಕಣ್ಣಿಗೆ ಬೀಳ್ತಿವೆ. ಈ ನಾರಿಯ ರಗಡ್ ಲುಕ್ ಸೆಲೆಬ್ರಿಟಿಯ ರೇಂಜಿನಷ್ಟೇ ಹವಾ ಮಾಡ್ತಿದೆ. ಇಷ್ಟು ದಿನ ದೃಷ್ಟಿಗೊಂಬೆಯನ್ನ ಹಾಕ್ತಿದ್ರು, ಆದ್ರೀಗ ಕತ್ರಿಗುಪ್ಪೆ ವಾಟರ್ ಟ್ಯಾಂಕ್ ಬಳಿಯ ತರಕಾರಿ ಅಂಗಡಿ ಹೊರಗೆ ದೊಡ್ಡ ಕಣ್ಣು ಬಿಟ್ಟಿರೋ ಮಹಿಳೆಯ ಫೋಟೋ ಹಾಕಲಾಗಿದೆ. ಫಸ್ಟ್ ಟೈಮ್ ನೋಡಿದಾಗ ಯಾರೋ ಬೇಕಂತ ಹಾಕಿದ್ದಾರೆ ತಮಾಷೆಗೆ ಅಂತ ನಾವು ಅನ್ಕೊಂಡಿದ್ವಿ. ಬಟ್ ಆಮೇಲೆ ಒಂದು ಸುಮಾರು ಜನ ನೋಡಿದ್ಮೇಲೆ ಅನಿಸ್ತು ಮೋಸ್ಟ್ಲಿ ಇದು ದೃಷ್ಟಿಗೆ ಹಾಕಿರ್ಬೋದು. ಬಿಕಾಸ್ ಅದು ನೋಡಿದ ತಕ್ಷಣ ಅನಿಸುತ್ತೆ ಒಂಥರ ಮಕ್ಕ ಹೊಡೆದಂಗೆ, ಬಹುಶಃ ಅದಕ್ಕೆ ಇರ್ಬೋದು ಅಂತ ಅನ್ಸುತ್ತೆ. ಬಟ್ ಚೆನ್ನಾಗಿದೆ, ಆ್ಯಕ್ಚುಲಿ ಅದು ಚೆನ್ನಾಗಿದೆ, ದೃಷ್ಟಿಗೆ ಹಾಕೊಬೋದು ಅನಿಸ್ತು. ಕುಣಿಗಲ್ ರಸ್ತೆ, ಮಾಗಡಿ ರಸ್ತೆ ಸುತ್ತಮುತ್ತ ಹಳ್ಳಿಗಳಲ್ಲಿ ಈ ಫೋಟೋ ಹೆಚ್ಚು ಬಳಸಲಾಗಿದೆ. ಈಗ ಬೆಂಗಳೂರಿನ ತರಕಾರಿ ಮಾರ್ಕೆಟ್ಗೂ ಎಂಟ್ರಿ ಕೊಟ್ಟಿದೆ. ಸೋಷಿಯಲ್ ಮೀಡಿಯಾದಲ್ಲೂ ಹವಾ ಎಬ್ಬಿಸಿದೆ. ನೋಡಿ, ಇದನ್ನ ನಾನು ಜನಮರಳೋ ಜಾತ್ರೆ ಮರಳೋ ಅಂತ ಹೇಳ್ತೀನಿ. ಯಾರಾದರೂ ಒಬ್ರು ಹಾಕಿರ್ತಾರೆ, ಪಕ್ಕದವ್ರು ಹೇಳಿರ್ತಾರೆ, ನೋಡಿ ಇದು ಹಾಕಿದ ಮೇಲೆ ನನಗೆ ಒಳ್ಳೇದಾಯ್ತು ಅಂತ ಹೇಳ್ತಾರೆ. ಆ ತಾಯಿಯ ಯಾವ ತಾಯಿದೋ ಎಲ್ಲೋ ಒಂದು ಫೋಟೋ ಅದು ವ್ಯಂಗ್ಯವಾಗಿ ಬಂದಿತ್ತು. ಈಗ ಎಷ್ಟೋ ಸ್ಟೇಟಸಲ್ಲಿ ಹಾಕ್ಕೊಳ್ತಾರೆ, ನಾನು ಹಿಂಗಿದ್ದೀನಿ ನೋಡು ಅಂತ. ಅದನ್ನೇ ಒಂದು ವೈರಲ್ ಮಾಡಿ ಹಾಕ್ಕೊಂಡಿರ್ತಕ್ಕಂಥ ಒಂದು ವಿಚಾರ. ದೃಷ್ಟಿಗೊಂಬೆಗಳು ಇರ್ತಿದ್ದ ಜಾಗದಲ್ಲಿ ಸದ್ಯ ದೊಡ್ಡ ಕಣ್ಣಿನ ಈ ಮಹಿಳೆ ಕಾಲಿಟ್ಟಿದ್ದಾಳೆ. ಬೆಂಗಳೂರಿನಲ್ಲಿ ಸದ್ಯ ಇದೇ ಫೋಟೋ ಸದ್ದು ಮಾಡ್ತಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, ಟಿವಿ9 ಬೆಂಗಳೂರು.